ಪತ್ರಿಕಾ ಮಾಧ್ಯಮದಲ್ಲಿ ಪ್ರೀತಿಯ ಶಿವನ ಅವರಿದ್ದಾರೆ. ಅವರ ಹಾರೈಕೆ ನನ್ನ ಸದಾ ಇರುತ್ತೆ ಅಂತ ಭಾವಿಸ್ತೀನಿ. ಇದೇ ಕೂಡ ಈ ಥರ ನೀವು ಸಿನಿಮಾ ನೋಡಿದ್ರಿ, ನಿಮ್ಮ ಅಭಿಪ್ರಾಯಗಳನ್ನ ತುಂಬ ಪ್ರಾಮಾಣಿಕವಾಗಿ ನಿಮ್ಮ ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ನಿಮ್ಮ ಸ್ನೇಹಿತರ ಹತ್ರ ಆಗ್ಬೋದು, ನಿಮ್ಮ ಸಂಬಂಧಿಕರ ಹತ್ರ ಆಗ್ಬೋದು, ಇದ್ರ ಹತ್ರ ಹಂಚ್ಕೊಳ್ಳಿ. ಈ ಕೊನೆ ಹಾಡನ್ನ ಈಗ ಶಿವನ ಲಾಂಚ್ ಮಾಡಿದ್ದು ಕವಿಗಳು ಬರೆದಿರೋ ಹಾಡಿದ್ದು ತುಂಬಾ ಅದ್ಭುತವಾದ ಲಿರಿಕ್ಸು, ಸತ್ಯ ಹೆಗಡೆಯ ಮ್ಯಾಜಿಕಲ್ ಛಾಯಾಗ್ರಹಣ. ತುಂಬಾ ಜೂನ್ 10ಕ್ಕೆ ಬಿಡುಗಡೆ ಮಾಡಿದವರು ನಾವು, 17ಕ್ಕೆ ಬಿಡುಗಡೆ ಮಾಡಿದವರು ನಾವು, ಮತ್ತೆ 3 ಟ್ರಯಲ್ ಒಂಥರ ಮಾಡಿ ನಿಲ್ಲಿಸಿ ಈಗ ಮತ್ತೆ 21 ನಿಮಿಷಗಳ ಫುಟೇಜ್ ಆಡ್ ಮಾಡಿ 6ಕ್ಕೆ ಬಿಡುಗಡೆ ಮಾಡ್ತಾ ಇದೀವಿ. ಒಳ್ಳೆಯ ಕನ್ನಡ ಸಿನಿಮಾ, ಒಳ್ಳೆಯ ಪ್ರಯತ್ನಗಳಾದಾಗ ನಮ್ಮ ಕೈ ಹಿಡಿದವರು ನೀವು. ಈ ಬಾರಿನೂ ನಮ್ಮ ಆಸೆಯನ್ನು ಹೊರಸಲ್ಲ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾ ಮೊದಲನೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಪ್ರೇಕ್ಷಕನಾಗಿ ನೋಡುವಾಗ ಇನ್ನೂ ಒಂದ್ ಕಡೆ ಏನೋ ಮಿಸ್ ಹೊಡಿತಾ ಇದೆ, ಏನೋ ಕನೆಕ್ಟ್ ಆಗ್ತಿಲ್ಲ, ಯಾಕೆ ಹಿಂಗಾಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು. ಆದ್ರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ, ಅದನ್ನ ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು, ಸಮಾಧಾನನೂ ಆಯ್ತು. ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲ ಒಂದು ಭರವಸೆ, ಒಬ್ಬ ಡೈರೆಕ್ಟರ್ ಆಗಿ ನಾಗಶೇಖರ್ ತುಂಬಾ ಚಂದ ಕಥೆ ಹೇಳ್ತಾರೆ ಅಂತ. ಎಲ್ಲೋ ಆ ಭರವಸೆ ಹಿಂದಿನ ಆವೃತ್ತಿಯಲ್ಲಿ ಸ್ವಲ್ಪ ಕಡಿಮೆ ಅನ್ಸಿದಾಗ ಬೇಜಾರಾಗಿತ್ತು. ಬಟ್ ಈಗ ನಾಗಶೇಖರ್ ಎಷ್ಟು ಚಂದ ಕಥೆ ಹೇಳ್ತಾರೆ ಅನ್ನೋದು ಅಗೇನ್ ಈ ಸಿನಿಮಾದಲ್ಲಿ ಈ ವರ್ಷದಲ್ಲಿ ಖಂಡಿತ ಪ್ರೂವ್ ಆಗುತ್ತೆ. ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು. ಅದು ಯಾವ ಕಾರಣದಿಂದಾಗಿ 21 ನಿಮಿಷದ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ. ಆದ್ರೆ ಆ ಮಿಸ್ ಆಗಿದ್ದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿದ್ವು. ಸಿನಿಮಾನ ಕಟ್ಟಿಕೊಡುವಂತ ಆಹಾ ಅನ್ನುವಂತ ಸೀನ್ ಎಲ್ಲ ಅಲ್ಲೇ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಇಡೀ ಸಿನಿಮಾದ, ನನ್ನ ವೈಯಕ್ತಿಕವಾಗಿ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಯಾವ್ದು ಕೇಳಿದ್ರೆ ಅಪ್ಪ ಮತ್ತು ಮಗಳ ನಡುವೆ ಒಂದು ಸೀನ್ ಇದೆ. ಅದು ನನ್ನ ಪ್ರಕಾರ ಎಂಥ ಕಲ್ಲು ಹೃದಯವನ್ನು ಒಂದ್ಸರಿ ಕರಗಿಸುತ್ತೆ, ಕಣ್ಣಲ್ಲಿ ನೀರು ಬರಿಸುತ್ತೆ. ಆ ಸೀನ್ ನಿಮ್ಗೆ ಫಸ್ಟ್ ವರ್ಷನ್ ಇರ್ಲಿಲ್ಲ. ಮತ್ತೆ ನೀವು ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡುವಾಗ ನನ್ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ನೀವು ಹೋಗ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಖರ್ಚು. ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಿನಲ್ಲಿ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ರು ಕೂಡ ಸತ್ಯ ಹೆಗಡೆ ಅವರು ತಮ್ಮ ಕಣ್ಣಿನಲ್ಲಿ ಕಾಣಿಸಿದಷ್ಟು ಸುಂದರ ಸ್ವಿಟ್ಜರ್ಲ್ಯಾಂಡ್ ಸಿಗಲ್ಲ. ಅನ್ಸೋ ನಾನು ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದೀನಿ, ಹೋಗಿದ್ದೀನಿ, ಅಲ್ಲಿ ಇದ್ದೀನಿ. ಬಟ್ ಇಷ್ಟು ಚಂದ ಸ್ವಿಟ್ಜರ್ಲ್ಯಾಂಡ್ ಸತ್ಯ ಹೆಗಡೆ ವಿತೌಟ್ ವೀಸಾ ಪಾಸ್ಪೋರ್ಟ್ ನಿಮಗೆ ತೋರಿಸ್ತಾರೆ. ಅದ್ಭುತವಾಗಿದೆ. ಆಮೇಲೆ ತುಂಬಾ ಕಡೆ ನಮ್ಗೆಲ್ಲ ಏನಿಸ್ತಿತ್ತು ಅಂದ್ರೆ, ಏನೋ ರಾಗಿಣಿ ಬಂದ್ರು, ರಾಗಿಣಿ ಒಂದೇ ಸೀನ ಅಂತ, ಅಥವಾ ರಂಗಣ್ಣ ವಿಷ್ಣು ಡಾಕ್ಟರ್ ಒಂದೇ ಸೀನ. ಏನೋ ಒಂದ್ ಕಡೆ ಹೀರೋ ಕ್ಯಾರೆಕ್ಟರ್ ಬೇಕಾದ ಎಲಿವೇಶನ್ ಸಿಗ್ತಾ ಇಲ್ಲ, ಹೀರೋ ಏನ್ ತ್ಯಾಗ ಮಾಡ್ದ, ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಇದೆಲ್ಲ ನಮ್ಗೆ ಅಲ್ಲಿ ಕಾಣಿಸ್ತಿಲ್ಲ. ಖಂಡಿತವಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿ ನಾಗಶೇಖರ್ ಅವರು ಸಂಜು ಗೀತಾ 2 ಅನ್ನ ಮಾಡಿದ್ರೆ ನಮ್ಗೆಲ್ಲ ಏನ್ ನಿರೀಕ್ಷೆ ಇತ್ತು. ಸಂಜು ಗೀತಾ ಮೊದಲನೇ ಭಾಗವನ್ನು ನೋಡಿ 2ನೇ ಭಾಗ ಹೇಗೆ ಇರಬಹುದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಖಂಡಿತವಾಗಿ ಫಲಿಸುತ್ತೆ. ಇದೊಂದು ಅದ್ಭುತ ಸಿನಿಮಾ ಆಗುತ್ತೆ, ಒಂದು ಅದ್ಭುತ ಪ್ರೇಮ ಕಥೆ ಆಗುತ್ತೆ. ಈಗ ಜಾಸ್ತಿ ತತ್ವತತ್ವ ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ. ನಿಮ್ಗೆ ಪ್ರಕೃತಿ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ್ನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ. ಸೂರ್ಯ ಇದ್ದಿದ್ದಾಗಲೇ ಮಂಜು ಕಟ್ಟೋದು. ಬಟ್ ಇವರ ಈ ಸಿನಿಮಾದ ಮೇಲೆ ಪ್ರಕೃತಿ ಎಷ್ಟು ದಯ ತೋರಿಸಿದೆ ಅಂದ್ರೆ, ಯಾಕೆ ಸ್ವಿಟ್ಜರ್ಲ್ಯಾಂಡ್ ಬೇರೆ ಸಿನಿಮಾಗಿಂತ, ಈವನ್ ಹಿಂದಿ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಆಫ್ ಸನ್ ಮತ್ತು ಹಿಮ ಅದ್ಭುತವಾಗಿ ಸಿಕ್ಕಿದೆ. ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದಲಿಡುವ ಸಿನಿಮಾ ಆಗುತ್ತೆ. ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದಲ್ಲೂ ಸಹ ಬೇರೆ ತರ ಒಂದು ಉತ್ತೇಜನ ಮಾಡಬೇಕು. ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು, ಏನ್ ತಪ್ಪಾಗಿತ್ತು, ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನು ಕೈಗೆತ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಚಿತ್ರ ಪ್ರೇಮಿಗಳೇ, ನಾನು ಬಹುಶಃ ಈ ಚಿತ್ರದ ಎಲ್ಲ ಪ್ರಾರಂಭದಿಂದ ಇಲ್ಲಿವರೆಗೂ ಎಲ್ಲ ಈವೆಂಟ್ಸ್ಗಳಿಗೂ ನಾನು ಬಂದಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಹುಶಃ ನಾಗಶೇಖರ್ ಅಷ್ಟೇ ನಾನು ಕೆಲಸ ಮಾಡಿದ್ದೀನಿ ಅಂದ್ರೆ ತಪ್ಪಲ್ಲ ಅನ್ಸುತ್ತೆ. ಕಾರಣ ಒಂದೇ, ನಾಗಶೇಖರ್ ಅವ್ರ ಮೇಲಿರೋ ಪ್ರೀತಿ, ನಿರ್ಮಾಪಕ ಕುಮಾರ್ ಅವರ ಮೇಲಿರೋ ಪ್ರೀತಿ, ಮತ್ತು ನಮ್ಮ ಕಿಟ್ಟಿ ಸಾರ್ ಮೇಲಿರೋ ಪ್ರೀತಿ. ಒಳ್ಳೆಯ ಚಿತ್ರವನ್ನ ಇವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇತ್ತು. ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವರ ಮೇಲಿನ ನಂಬಿಕೆ ಬಹಳ
ಹೆಮ್ಮೆ ಆಯಿತು. ಕವಿ ಸರ್ ಕೂಡ ಬರೆದಿರೋ ಒಂದೊಂದು ಅದ್ಭುತ ಶಿವಣ್ಣ ಅವರು ಹೇಳ್ತಿದ್ರು, ಅವ್ರು ಯಾವಾಗಲೂ ಚೆನ್ನಾಗಿ ಬರೀತಾರೆ ಅಂತ. ಸಾಹಿತ್ಯಕ್ಕೆ ಅವ್ರು ಯಾವಾಗಲೂ ಮೋಸನೇ ಮಾಡಲ್ಲ. ಹಾಗಾಗಿ ಹೆಡ್ಡೆಯವರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಆ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ. ಏಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ. ಅಂತ ಸಂದರ್ಭದಲ್ಲಿ ಇವತ್ತು ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಪಡಲೇಬೇಕು. ಬಹುಶಃ ಒಂದೊಂದು ಪ್ರೇಮವು ಅವರು, ಏಕೆಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇಬಲ್ ತಂದ್ರೆ ಮೂಟೆಗಳಲ್ಲೇ ತಂದು ಸುರಿಬೇಕು ದುಡ್ಡು. ಸೊ ಹಾಗಾಗಿ ಸುರಿದ್ಬಿಟ್ಟಿದ್ದಾರೆ ದುಡ್ಡು. ಒಂದು ನಂಬಿಕೆ, ಯಾಕೆಂದ್ರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ. ಈ ರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯ್ತು, ನನಗೆ ನಾಗಶೇಖರ್ ಅವ್ರ ಮಧ್ಯೆ ಮತ್ತೆ ಕಿಟ್ಟಿ ಸರ್ ಮಧ್ಯೆ ಮಾಡ್ಬೋದಾ ಹಾಗೆ ಮಾಡ್ಬೋದು. ಯಾಕೆಂದ್ರೆ ನನಗೂ ಈ ತರದೊಂದು ಸಂದರ್ಭ ಬಂದಿತ್ತು. ನಾನು ಸ್ನೇಹಲೋಕ ಅನ್ನೋ ಸಿನಿಮಾ ಮಾಡಿದಾಗ ಅದರ ಮೇಲೆ ಅಪಾರವಾದ ನಂಬಿಕೆ ನನಗೆ. ಮೊದಲನೇ ರಿಲೀಸ್ ಆದಾಗ ಏನೋ ಕಾರಣಾಂತರದಿಂದ ಅದು ಒಂದು ವಾರನೂ ಕೂಡ ಥಿಯೇಟರ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ. ಆವಾಗ ನನಗೆ ಬಹಳ ನಿರಾಶೆ ಆಯ್ತು, ಜೊತೆಗೆ ಒಂದು ನಂಬಿಕೆ ಇತ್ತು. ಆ ನಿರ್ಮಾಪಕರನ್ನ ತುಂಬಾ ಒತ್ತಾಯ ಮಾಡಿದೆ, ಇಲ್ಲ ಇದು ಸೋಲೋ ಸಿನಿಮಾ ಅಲ್ಲ, ಇದು ಖಂಡಿತ ಗೆಲ್ಲುತ್ತಿದ್ದು, ನೀವು ಒಂದು ಪ್ರಯತ್ನ ಮಾಡಿ, ನನಗೋಸ್ಕರ ಪ್ರಯತ್ನ ಮಾಡಿ ಅಂತ. ಇವತ್ತು ನೆನೆಸ್ಕೋಬೇಕು ಜಯಶ್ರೀದೇವಿ ಮೇಡಮ್ ಅವ್ರನ್ನ. ಮತ್ತೆ ಒಂದು ತಿಂಗಳು ಬಿಟ್ಟು ರಿಲೀಸ್ ಮಾಡೋದು ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ. ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸನ್ನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ. ಇವತ್ತೇನ್ ನಾವು ಬರಗಾಲ ಅಂತಿದೀವಿ, ಅದು ಈ ಚಿತ್ರದ ಮೂಲಕ ಒಂದು ಸುಗ್ಗಿಯ ಕಾಲ, ಒಂದು ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನ ಹೊಂದಿಸ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಹೊಂದಿಸ್ತಾ, ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ತೋರಿ ಈ ಚಿತ್ರದ ಮೇಲೆ. ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನೋಡಿದಾಗ, ಯಾಕಂದ್ರೆ ಒಂದೊಂದು ಶಾರ್ಟ್ ಕೂಡ ಬಹಳ ಕಷ್ಟಪಟ್ಟು, ಬಹಳ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಅದನ್ನ. ಆಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ. ಇಲ್ಲಿ ಒಂದು ಲೇಯರ್ ಇದೆ ಕಥೆ ಒಳಗಡೆ. ಇಲ್ಲಿಯ ಒಂದು ಕೈಗಾರಿಕೆ, ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು. ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಡ್ರಾಪ್ ಅದು ಈಗ ಚಿತ್ರದೊಳಗಡೆ. ಬಹುಶಃ ಮೊದಲನೇ ಆವೃತ್ತಿಯಲ್ಲಿ ಅದು ಮಿಸ್ ಆಗಿದ್ದು ಅಂತ ಕಾಣುತ್ತೆ ಜಾಸ್ತಿ. ಇದರಲ್ಲಿ ನನಗೆ ಇಷ್ಟ ಆಗ್ತದೆ, ಯಾಕಂದ್ರೆ ನಾನು ಮೊದಲು ನೋಡಿರಲಿಲ್ಲ, ಈಗ ಮೊನ್ನೆ ಇದು ನೋಡಿದ್ರೆ ಬಹಳ ಅದ್ಭುತವಾಗಿದೆ ರೇಷ್ಮೆ ಉದ್ಯಮ. ಅದರಿಂದ ಏನು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಮನೋಜ್ಞವಾದ ಕಥೆ, ಹೇಳಿರೋ ರೀತಿ, ಅದ್ಭುತವಾದ ಕಲ್ಪನೆ. ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟರ್ ಬಂದು ಈ ಚಿತ್ರವನ್ನ ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಜು ವೆಡ್ಸ್ ಗೀತಾ 2 ದೊಡ್ಡ ಸಕ್ಸಸ್ ಅನ್ನ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.